ನನ್ನ ಮಾತೃಭಾಷೆಯನ್ನು ಓದೋದಕ್ಕೆ ಕಲಿಯೋದಕ್ಕೆ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಸ್ವಾತಂತ್ರ್ಯ ನನಗೆ ಸಂಪೂರ್ಣವಾಗಿದೆ. ಹಿಂಗಿದ್ದಾಗ ಇದೇ 50 ವರ್ಷದ ಹಿಂದೆ ಅಂದರೆ ಈ ಕಾಸರಗೋಡು ಕೇರಳ ಮ್ಯಾಪಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ 60 to 72% ಅಲ್ಲಿ ಕನ್ನಡದವರಿದ್ದರು. ಈಗ ಅದು ಕಂಪ್ಲೀಟಾಗಿ 30 to 34% ಏನೋ ಇಳಿದಿದೆ. ಸೊ ಇದನ್ನು ಗಮನಿಸಿದಾಗ ಏನು ಅನ್ಸುತ್ತೆ ಕನ್ನಡದ ಬಗ್ಗೆ? ಮೇಡಮ್, ಕನ್ನಡ ಅನ್ನೋಕ್ಕಿಂತ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಶಾಲೆಗಳು ಉಳಿತಾ ಇಲ್ಲ. ಸಾಕಷ್ಟು ಕನ್ನಡ ಶಾಲೆಗಳ ಬಗ್ಗೆ ನಿಮ್ಮಲ್ಲೇ ಡಿಬೇಟ್ ಮಾಡಿ ಹೋಗಿದ್ದೀವಿ ನಾವು. ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ, ನಾನು ಯಾವ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಈ ಸರ್ಕಾರ ಬಂದಾಗಿಂದ ಯಾವುದು ಒಂದು ವೇಕೆನ್ಸಿಯನ್ನು ಫಿಲ್ಅಪ್ ಮಾಡಿಲ್ಲ. ಹಾಗಾದರೆ ನಮ್ಮಲ್ಲಿನ ಕನ್ನಡ ಅಳಿವಿನ ಅವಸಾನ ಕಂಚದಲ್ಲಿದೆ. ನಾವು ಅವರ ಮ್ಯಾಪಲ್ಲಿ ಸೇರ್ಕೊಂಡಿರುವ ಕಾಸರಗೋಡು ನಮ್ಮದು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಸೇರ್ಲಿ ಅಂತ ಕೇಳ್ತಾ ಇದ್ದೀವಿ, ಆ್ಯಂಡ್ ಕನ್ನಡ ಶಾಲೆಗಳಲ್ಲಿ ಕನ್ನಡ ಇರಲಿ ಅಂತ ಕೇಳ್ತಾ ಇದ್ದೀವಿ, ತಪ್ಪಲ್ಲ. ಬಟ್ ನಮ್ಮಲ್ಲಿರೋ ಸಮಸ್ಯೆನೇ ನಾವು ಸರಿ ಮಾಡ್ಕೊಳ್ಳೋಕೆ ನಮ್ಮ ಭಾಷೆ ಬಗ್ಗೆನೇ ನಮಗೆ ಹೆಮ್ಮೆ ಇಲ್ಲ. ಯು ಆರ್ ರೈಟ್, 100% ನಿಜ. ಇನ್ನು ಗಡಿ ಭಾಗದಲ್ಲಿ ನಮ್ಮ ದೇವರೇ ಕಾಪಾಡಬೇಕು ಅವ್ರನ್ನ. ಕರೆಕ್ಟ್. ಏನು ಹೇಳ್ತೀರಿ ಸರ್? ಕನ್ನಡ ಪರ ಹೋರಾಟಗಾರಿಗೆ ನಂದು ಇನ್ನೊಂದು ಪ್ರಶ್ನೆ. ಈ BJP ಮತ್ತು ಕಾಂಗ್ರೆಸ್ನವರು ಕಚ್ಚಾಡ್ಕೊಳ್ತಾ ಇದ್ದದಕ್ಕೆ ಹುಚ್ಚನಾಯಿಗಳು ಅಂತ ಆರೋಪ ಮಾಡಿದ್ರಿ. ಅದಕ್ಕೆ ಅವರು ವಾಪಸ್ ಮಾಡಿದ್ದು ನೀವು ಏನಂತ ಸರ್? ರೋಲ್ ಕಾಲ್ ಗಿರಾಕಿಗಳು ಅಂತ. ನೋಡಿ, ಬೆಂಗಳೂರಿನಲ್ಲಿ ಕನ್ನಡ ಅಂತ ಏನಾದ್ರು ಬಂದ ತಕ್ಷಣ ಒಂದು ರೀತಿ ಚಿಮಣಿ ರೀತಿ ಎದ್ದು ನಿಂತ್ಕೊಳ್ತೀರಿ. ಹೋರಾಟಗಳು ಎಷ್ಟೇ ದೂರದಲ್ಲಿರಲಿ, ಬೆಂಗಳೂರು ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ತೀರಿ. ಕಾಸರಗೋಡು ನಿಮ್ಮೂರಲ್ವಾ ಸರ್? ಅಂದ್ರೆ ನಮ್ಮದ ಅಲ್ವಾ? ಭಾಷೆ ನಮ್ದಲ್ವಾ? ಖಂಡಿತ. ಇಲ್ಲಿ ಪ್ರಚಾರ ಸಿಗುತ್ತೆ, ಮೈಲೇಜ್ ಸಿಗುತ್ತೆ. ಬೆಂಗಳೂರು ಕಾಸರಗೋಡಲ್ಲಿ ಯಾವ ಕನ್ನಡ ಪರ ಹೋರಾಟಗಾರ ಯಾವತ್ತು ಪ್ರಚಾರಕ್ಕಾಗಿ ಮೈಲೇಜ್ಗಾಗಿ ಯಾವ ಒಂದು ಕನ್ನಡದ ಹೋರಾಟ ಕೆಲಸನೂ ಮಾಡದಂತವ್ರಲ್ಲ. ಇಲ್ಲಿ ಪಕ್ಕದ ತಮಿಳ್ನಾಡನ್ನ ನೋಡಿ ರಾಜಕಾರಣವನ್ನ ಇಲ್ಲಿನ ಕರ್ನಾಟಕದಲ್ಲಿರ್ತಾರೆ ರಾಜಕಾರಣಿಗಳು ಕಲಿಬೇಕು. ಯಾಕಂದ್ರೆ ಅಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಭಾಷೆಗಾಗಲಿ ಮತ್ತೊಂದಕ್ಕಾಗಲಿ ಬೇಡ್ಕೊಂಡು ಯಾರೂ ಕೂಡ ರಸ್ತೆಗಿಳಿದು ಹೋರಾಟ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅಲ್ಲಿ ಅಷ್ಟೂ ಜನ ಒಂದಾಗ್ತಾರೆ. ರಾಜಕೀಯ ಪಕ್ಷದವರು ಅಲ್ಲಲ್ಲ, ಅಷ್ಟೂ ಜನ ಒಂದಾಗಿ ಅದನ್ನೇ ಆ ನಾಡಿನ ಸಮಸ್ಯೆ ಬಗ್ಗೆ ಅವ್ರು ಚಿಂತನೆ ಮಾಡ್ತಾರೆ. ಇಲ್ಲಿ ನಾವು ಕನ್ನಡಿಗರು ಎಷ್ಟು ನಿರಾಭಿಮಾನಿಗಳು ಅಂದ್ರೆ, ಇವ್ರು 224 ಜನನ ಗೆಲ್ಲಿಸ್ಬಿಟ್ಟು ಕೂರಿಸ್ಬಿಟ್ಟು ಇವರಿಂದ ಏನೋ ನಾವು ಅಪೇಕ್ಷೆಯನ್ನ ಪಡ್ತಾ ಇದ್ದೀವಿ. ಆದರೆ ಇವರಿಬ್ಬರೂ ಕೂಡ ಏನು ಹೈಕಮಾಂಡ್ ಸಂಸ್ಕೃತಿ ಇದೆ, ಪಕ್ಷದ ಸಂಸ್ಕೃತಿ ಇದಾವೆ, ಇವರಿಬ್ಬರಿಂದನೂ ಕೂಡ ಕನ್ನಡವನ್ನ ಉಳಿಸ್ತಾರೆ, ಬೆಳೆಸ್ತಾರೆ. ಅಥವಾ ಕನ್ನಡವನ್ನ ಕನಿಷ್ಠವಾಗಿ ನೋಡ್ತಾ ಇದ್ದಾರೆ. ಅವರಿಗೆ ಅದ್ರ ಬಗ್ಗೆ ತಲೆನೋವೇ ಇಲ್ಲ. ಕನ್ನಡ ಪರ ಹೋರಾಟಗಾರರು ಬೆಂಗಳೂರಲ್ಲಿ ಯಾವುದೇ ಹೋರಾಟ ಇದ್ರು ಜೈ ಅಂತ ನಿಂತ್ಕೊಂಡ್ಬಿಡ್ತೀರಿ. ಕಾಸರಗೋಡು ಆದ್ರೆ ಕಣ್ಮುಚ್ಕೊಂಡ್ ಕುತ್ಕೊಂತೀರಿ. ಯಾಕೆ ಹೇಳ್ತೀರಿ ಮೇಡಮ್? ಕಾಸರಗೋಡು ಖಂಡಿತ, ಕಾಸರಗೋಡಾದ್ರೂ ಅಷ್ಟೇ, ಮತ್ತೊಂದಾದ್ರೂ ಅಷ್ಟೇ, ಎಲ್ಲದಕ್ಕೂ ಕನ್ನಡ ಪರ ಹೋರಾಟಗಾರರು ಮುಂದೆ ಇದ್ದೇ ಇರ್ತಾರೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ಕನ್ನಡ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಾರೆ. ಕನ್ನಡದ ವಿಚಾರದಲ್ಲಿ ಯಾರು ಹಿಂದೆ ಸರಿಯಲ್ಲ. ಈಗೇನ್ ನೀವ್ ಹೇಳ್ತಾ ಇದ್ದೀರಾ? ನಿಮ್ಮ ಹೋರಾಟಗಾರರ ಬಗ್ಗೆ ಅಷ್ಟೊಂದು ಲಘುವಾಗಿ ರಾಮ್ ಅವರು ಮಾತಾಡಿದ್ರಲ್ಲ, ರೋಲ್ ಕಾಲ್ ಗಿರಾಕಿ. ಈಗ ಅವರು ಅದನ್ನ ನನ್ನ ಹತ್ರ ಒಂದು ಮಾತು ಹೇಳಿದ್ರು, ನಾನು ಅದನ್ನೇ ಅವರು ಒಂದು ಮಾತು ಹೇಳಿದ್ರು, ನಾನು ಕೂಡ ಹೋರಾಟದಲ್ಲಿ ಬಂದಿದ್ದೀನಿ ಅಂತ. ಅವರು ಆ ಕೆಲಸ ಮಾಡಿದ್ರೆ ಸರಿಲ್ಲ. ಕನ್ನಡ ಪರ ಸಂಘಟನೆಗಳ ಬಗ್ಗೆ ಆ ಗೌರವ, ಅದೊಂದು ಭಯ ಇದ್ದಿದ್ರೆ ಅವ್ರು ಅಷ್ಟೊಂದು ಸಲೀಸಾಗಿ ತಮ್ಮ ನಾಲ್ಗಿನ ಹರಿಬಿಡ್ತಿರ್ಲಿಲ್ಲ. ಕನ್ನಡ ಪರ ಆ ಭಯ ಇದನ್ನ ಯಾರು ಗಿರಾಕಿಗಳು ಅಂತ ಅವ್ರು ಹೇಳ್ತಾ ಇರ್ಲಿಲ್ಲ. ಆ ರೀತಿ ಇದ್ರೆ ಕನ್ನಡ ಪರ ಹೋರಾಟಗಾರರು ಒಬ್ಬೊಬ್ರು ಕೂಡ ಇವತ್ತು ಅವ್ರ ಮೈ ಮೇಲೆ 25-30 ಕೇಸ್ಗಳಿದಾವೆ. ಎಲ್ಲ ಕನ್ನಡ ಪರ ಹೋರಾಟಕ್ಕೆ ಯಾರು ವೈಯಕ್ತಿಕವಾಗಿ ಯಾರು ಅವ್ರ ಮನೆ ಮಠ ಬಿಟ್ಬಿಟ್ಟು ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡೋಕ್ಕೋಸ್ಕರ ಯಾರು ಕನ್ನಡ ಪರ ಕೆಲಸಕ್ಕೆ ಬಂದಿಲ್ಲ. ಕನ್ನಡ ಪರ ಹೋರಾಟಗಾರರು ಹಲವು ಕೇಸ್ಗಳಿಗೆ ನೀವು FIR ಹಾಕಿಸ್ಕೊಂಡಿದ್ರಿ, ಸ್ಟೇಷನ್ ತಿರುಗ್ತಿದ್ರಿ, ಎಲ್ಲ ಒಪ್ಕೊಳ್ಳೋಣ. ಬೆಂಗಳೂರು ಬಂದಾಗ ಮಾತ್ರ ಮುಂಚೂಣಿಲಿ ಇರ್ತೀರಿ. ಇಂಥವುಗಳಿಗೆ ಸೌಂಡೇ ಇಲ್ವಲ್ಲ ನಿಮ್ಗೆ, ಯಾಕೆ ಅಂತ ಎಲ್ಲರೂ ಮಾಡ್ತಾರೆ. ಒಂದ್ ರೀತಿ ಹಾಲ್ ಕೊಡೋ ಹಸ ನಿಮಗೆ. ಬೇರೆ ಕಡೆ ಈ ಮಾತು ವಾಪಸ್ ತಗೋಬೇಕು ಮೇಡಮ್. ದಯವಿಟ್ಟು ಕನ್ನಡ ಪರ ಹೋರಾಟಗಾರರು ಖಂಡಿತವಾಗಿ ಎಲ್ಲಾ ವಿಚಾರದಲ್ಲೂ ಮುಂದೆ ಇದ್ದಾರೆ. ಕನ್ನಡದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ಮಾತಿಲ್ಲ. ನೀವು ಹೇಳಿದ್ರಲ್ಲ, ಯಾವುದೇ ಒಂದು ಪಕ್ಷಗಳು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಕಾಯ್ಕೊಂಡು ಕೂತಿಲ್ಲ. ಕನ್ನಡ ಪರ ಹೋರಾಟಗಾರರು ಅವ್ರದೇ ಆದಂತ ಸಿದ್ಧಾಂತ ಇದಾವೆ, ಬದ್ಧತೆ ಇದೆ. ಖಂಡಿತವಾಗೂ ಖಂಡಿಸ್ತಾರಂತೆ BJP ಅವರು. ಅವ್ರು ಹೇಳಿದಕ್ಕೆ ಇನ್ನೊಂದೇನಾದ್ರು ಕಾಲು ಎಳಿತಾ ಇರ್ತಾರೆ. ಕನ್ನಡ ಪರ ಹೋರಾಟಗಾರರು ನೇರವಾಗಿ ಕಾಸರಗೋಡಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಏನು ಕೇರಳದ ಮುಖ್ಯಮಂತ್ರಿ ಇದ್ದಾರೆ ಅವ್ರನ್ನು ಭೇಟಿ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಆಯ್ತಾ? ಇದು ಯಾವ ರೀತಿ ನೀವು ಮಸೂದೆಯನ್ನ ತಗೊಂಬಂದ್ರಿ ಅಂತ ಹೇಳಿ ನಾವು ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ. ನಂದೊಂದು ಪ್ರಶ್ನೆ ಕಶ್ಯಪ್ ಅವರೇ, ನಮ್ ಕಡೆ ಒಂದು ಹಳ್ಳಿ ಗಾದೆ ಇದೆ, ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುವಿನ ನೆತ್ತಿ ತಣ್ಣಗಾಗಲ್ವಂತೆ. ನಾವು ಖಂಡಿಸ್ತೀನಿ, ವಿರೋಧಿಸ್ತೀನಿ ಆ ಬಿಲ್ ಅಂದ ತಕ್ಷಣ ಏನೂ ಆಗಲ್ಲ. ಲೀಗಲ್ ಆಗಿ ಏನ್ ಆಕ್ಷನ್ ತಗೊಳ್ತೀರಿ ಕಾಂಗ್ರೆಸ್ನವರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡದವರು ಮಾತೃಭಾಷೆ ನಂದು ಕನ್ನಡ ಸ್ಕೂಲ್ಗೆ ಹೋಗಿ ಕನ್ನಡ ಕಲಿತೀನಿ ಅನ್ನೋದಕ್ಕೆ ಅವರು
ಏನೋ ತಂತಿ ಹಾಕ್ತಾ ಇದ್ದಾರೆ ಅಂದಾಗ ವೇಣುಗೋಪಾಲ್ ಅವರು ಕೋಗಿಲು ಕ್ರಾಸ್ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತಾಡಲ್ವಲ್ಲ. ನೀವು ಯಾಕೆ ಪ್ರಶ್ನೆ ಕೇಳಲ್ಲ? ಕೇರಳಕ್ಕೆ ನೀವು ಒಂಥರ ಸರೆಂಡರ್ ಆಗಿದ್ದೀರಾ ಕಾಂಗ್ರೆಸ್ನವರು, ರಾಜ್ಯ ಕಾಂಗ್ರೆಸ್ನವರು. ನೋಡಿ ಆ ಮಾತು ವಾಪಸ್ ತಗೊಳ್ಳಿ. ಅಲ್ಲಲ್ಲ, ಒಂದ್ ನಿಮಿಷ, ಎಲ್ಲದಕ್ಕೂ ವಾಪಸ್ ಹೌದು ತಗೊಳ್ಳಿ, ಆಬ್ವಿಯಸ್ಲಿ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ. ಹೌದು ವಾಪಸ್ ತಗೊಳ್ಳಿ ಬೇಕಾದ್ರೆ ವಾಪಸ್ ತಗೊಂಡು ಖಂಡಿಸ್ತೀನಿ. ನಿಮ್ಮ ಹೇಳೋ ಮಾತ ಖಂಡಿಸ್ತಾ ಇದೀನಿ ನಾನು. ಹೇಳೋ ಮಾತನ್ನು ನಾನು ಖಂಡಿಸ್ತಾ ಇದ್ದೀನಿ. ದುಡ್ಡು ಕೊಡ್ಬೇಕಂತೆ, ಪ್ರವಾಹ ಆಗಿ ಅಲ್ಲಿ ಮನೆಗಳು ಹೋದ್ರೆ ನಮ್ ಕರ್ನಾಟಕದವ್ರು ATM ಆಗ್ಬೇಕಂತೆ, ಇಲ್ಲಿ ಕೂತ್ಕೊಂಡು ಯಾವ್ದೋ ಮನೆಗಳು ನಮ್ ಕೋಗಿಲು ಕ್ರಾಸ್ ನಲ್ಲಿ ಮನೆಗಳು ಕೆಡವಿದ್ರು ಅವ್ರು ಹೇಳಿದ್ರು ಅಂತ ನಾವು ಮನೆ ಕಟ್ಕೊಡ್ಬೇಕಂತೆ. ನಾವು ಕರ್ನಾಟಕದವರು ಕೇರಳದವರಿಗೆ ATM ಕಾರ್ಡಾ, ಧರ್ಮಛತ್ರನ? ಒಳ್ಳೆ ಮಾತು ಹೇಳಿದ್ರಿ. ಇದೇ ಮಾತು ಕೇಂದ್ರ ಸರ್ಕಾರಕ್ಕೆ ಯಾವತ್ತು ಕೇಳಿದಿರಿ ನೀವು ಮಾಧ್ಯಮದವರು? ಕರ್ನಾಟಕ ರಾಜ್ಯದಿಂದ ಐ ವಾಂಟ್ ಟು ಕ್ವಶ್ಚನ್. ಒಂದ್ ನಿಮಿಷ ಮಾತಾಡಿದಾಗ ಅವರಿಗೆ ಮಾತಾಡಿದಾಗ ಇಲ್ಲಿ ಮಾತಾಡಕ್ಕಲ್ಲ ಮಾಧ್ಯಮದವರು ಉತ್ತರ ಕೊಡ್ತೀನಿ. ನೀವು ಮಾಧ್ಯಮದವರು ಕರ್ನಾಟಕ ರಾಜ್ಯದಿಂದ ₹1 ಹೋಗ್ತಾ ಇದೆ, ಬಿಹಾರಕ್ಕೆ ಉತ್ತರ ಪ್ರದೇಶಕ್ಕೆ 40 ಪೈಸೆ ಹೋಗ್ತಿದೆ, ಕರ್ನಾಟಕಕ್ಕೆ 10 ಪೈಸೆ ಹೋಗ್ತಿದ್ದಾರೆ. ನೀವ್ ಯಾವತ್ತಾದ್ರೂ ಕೇಂದ್ರ ಸರ್ಕಾರಕ್ಕೆ ಕ್ವಶನ್ ಮಾಡಿದ್ದೀರಾ? ಪ್ಲೀಸ್ ಹೇಳಿ ಅದನ್ನ, ಪ್ಲೀಸ್ ಹೇಳಿ ಅದನ್ನ, ಪ್ಲೀಸ್ ಹೇಳಿ. ಮಾಧ್ಯಮದವರು ಇವತ್ತು ರಾಜ್ಯಕ್ಕೆ ಬರಬೇಕಾದ ಅನುದಾನ ನಿಂತಿದೆ, ಅದ್ರ ಬಗ್ಗೆ ಮಾತಾಡಿದ್ರೆ ಕೇಳಿದಿರಾ ನೀವು? ಕೇಳಿಲ್ಲ. ನೆರೆ ರಾಜ್ಯದಲ್ಲಿ ಫ್ಲಡ್ ಆದಾಗ ಮಾನವೀಯತೆ ದೃಷ್ಟಿಯಿಂದ ರಾಜ್ಯದಿಂದ ಮನೆ ಕೊಟ್ಟರೆ ಏನು ಕೊಟ್ರಿ ಅಂತ ಹೇಳ್ತಿರಲ್ಲ ನೀವು. ಕೇರಳದವರು ನಮ್ಮನ್ನು ವಿರೋಧಿಗಳ ತರ ನೋಡ್ತಾರಲ್ಲ, ಕೇಳಿ. ಅಲ್ಲಲ್ಲ, ನಮ್ಗೆ ತಾಯಿ ಹೃದಯ ಇಲ್ಲ. ನೀವು ಮಾಧ್ಯಮದವರಾಗಿ ತಾಯಿ ಹೃದಯ ಇಲ್ವಾ? ತಾಯಿ ಹೃದಯ ಇಲ್ವಾ? ತಾಯಿ ಹೃದಯ ಇಲ್ವಾ? ನೀವು ಮಾಧ್ಯಮದವರಿಗೆ ತಾಯಿ ಹೃದಯ ಇಲ್ವಾ? ಇದೆ ಪಕ್ಕದಲ್ಲಿ ಏನೋ ಒಂದು ಫ್ಲಡ್ ಆದಾಗ ಹಿಮಾಚಲ್ ಪ್ರದೇಶ ಆಗುತ್ತೆ, ಜಮ್ಮು ಕಾಶ್ಮೀರ ಆಗುತ್ತೆ, ತಾಯಿ ಹೃದಯದಿಂದ ಕರ್ನಾಟಕ ಸರ್ಕಾರ ಕೊಡುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ? ತಾಯಿ ಹೃದಯ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಇವಾಗ ರಾಜ್ಯಕ್ಕೆ ಬರಬೇಕಾಗಿ ಅನುದಾನ ಕೊಡ್ತಿಲ್ಲ, ಅದ್ರ ಬಗ್ಗೆ ಮಾತಾಡಿ. ರಾಜ್ಯಕ್ಕೆ ಅನುದಾನ ನಿಂತಿದೆ, ಅದ್ರ ಬಗ್ಗೆ ಮಾತಾಡಿ ನೀವು ಮಾಧ್ಯಮದವರು. ಆಯ್ತು, ಕೇಳಿಸ್ಕೊಳ್ಳಿ. ತಾಯಿ ಹೃದಯ ಇಲ್ವಾ ಅಂದ್ರೆ ಮೊದಲು ನನ್ನ ಮನೆ ಮಕ್ಕಳು ಹಸು ಸಾಯ್ತಾ ಇದ್ದಾವೆ. ಈ ಪ್ರಶ್ನೆ ನೀವು ಕೇಂದ್ರ ಸರ್ಕಾರಕ್ಕೆ ಯಾವತ್ತು ಕೇಳಿದ್ರೆ ಹೇಳಿ. ಮಾಧ್ಯಮದವರು ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದಿರಾ? ರಾಜ್ಯಕ್ಕೆ ಅನುದಾನ ಕೋತ ಆಗಿದಿಲ್ಲ, ಎಷ್ಟು ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರೆ ಹೇಳಿ. ಚರ್ಚೆಗಳಲ್ಲಿ ನಿಮ್ಮ ಪಕ್ಷದ ವಕ್ತಾರರೇ ಬಂದು ಭಾಗಿಯಾಗಿದ್ದಾರೆ ಸರ್. ಮಾತಾಡಿಲ್ಲ ಅನ್ನಕ್ ಹೋಗ್ಬೇಡಿ ನೀವು, ಮಾತಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಎಷ್ಟು ಸಲ ಡಿಬೇಟ್ ನಿಮ್ ವಕ್ತಾರೆ ಬಂದು ಕೂತಿದ್ದಾರೆ ನೋಡಿ. ಇವತ್ತು ಕೂಡ ರಾಜ್ಯಕ್ಕೆ ಎಷ್ಟು ಅನುದಾನ ನಿಂತಿದೆ, ಎಷ್ಟು ಅನುದಾನ ನಿಂತಿದೆ, ಅದ್ರ ಬಗ್ಗೆ ಚರ್ಚೆ ರಾಮು ಅವರೇ. ರಾಜ್ಯದಲ್ಲಿ ಏನೇ ಪ್ರಾಬ್ಲಮ್ ಆಗ್ಲಿ ಇಂಥ ಡಿಬೇಟ್ ಗಳನ್ನ ಇಟ್ಟು ಯಾಕ್ರಿ ಹಿಂಗ್ ಮಾಡ್ತೀರಂತ ಕಾಂಗ್ರೆಸ್ನವ್ರು ಕೇಳಿದಾಗ ಅವರು ರೈಸ್ ಮಾಡೋದು ಒಂದೇ ಪಾಯಿಂಟ್, ಅನುದಾನ ಕೇಂದ್ರದಿಂದ ನಮಗೆ ಕಟ್ ಆಫ್ ಆಗಿದೆ ಅಂತ. ಅನುದಾನ ಸಿಕ್ಕಿದ್ರೆ ಅವ್ರದ್ದೆಲ್ಲ ಪ್ರಶ್ನೆಗಳಿಗೆ ಬಾಯಿ ಮುಚ್ಚಿಸಬಹುದಲ್ಲ, ಕೇಂದ್ರ ಯಾಕೆ ತಾರತಮ್ಯ ಮಾಡ್ತಾ ಇದೆಯಾ? ಕೈಲಾಗದವರು ಮೈ ಪರಿಸ್ಕೊಂತಾರಂತೆ, ಅವ್ರಿಗೆ ಕೇಳಿ. ಹಾಗೆ ಕೈಲಾಗದವರು ಮೈ ಪರಿಸ್ಕೊಳ್ಳೋ ಕೆಲಸಗಳನ್ನ ಕಾಂಗ್ರೆಸ್ ಅವರು ಯಾವತ್ತೂ ಮಾಡೋದು. ಇವತ್ತು ದೇಶದಲ್ಲಿ ನಿರ್ಣಾಮ ಆಗಿದ್ದಾರೆ. ಇವತ್ತು ನಾನು ಕೇಳೋದು ಇಷ್ಟೇ, ಇವತ್ತು ಕನ್ನಡದ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ರೆ ಅನುದಾನ ಕೊಟ್ಟಿಲ್ಲ, ನೀವ್ಯಾಕೆ ಇದನ್ನು ಚರ್ಚೆ ಮಾಡಲಿಲ್ಲ ಅಂತ ಮಾಧ್ಯಮಗಳು ನಿಮ್ಗೊಂದು ವೇದಿಕೆ ಕೊಟ್ಟರೆ ನೀವು ಮಾತಾಡೋ ರೀತಿ ಆಂಕರ್ಗಳಿಗೆ ನೀವು ಪ್ರಶ್ನೆಗೆ ಹಾಕೋ ರೀತಿ ನೋಡಿದ್ರೆ ನೀವು ಏನು ಮಾಡ್ಬೇಕಂತಿದ್ರಿ ರಾಜ್ಯನ?